ಕಲಬುರಗಿಯಲ್ಲಿ ಸರ್ಕಾರದ ವಿರುದ್ಧ ಸಿಡಿದೆದ್ದ ಅಂಗನವಾಡಿ ಕಾರ್ಯಕರ್ತರು. ಕಳೆದ ತಿಂಗಳು ಹಾಗೂ ಕರ್ನಾಟಕ ಸರ್ಕಾರ ಅಂಗನವಾಡಿ ಕೇಂದ್ರಗಳಲ್ಲಿ ಸ್ಥಗಿತಗೊಳಿಸಿ ಪ್ರಾಥಮಿಕ ಶಾಲೆಗಳಲ್ಲೇ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳನ್ನು ಪ್ರಾರಂಭಿಸುವ ಆದೇಶವನ್ನ ನೀಡಿದೆ. ಇದರ ವಿರುದ್ಧ ಬೀದಿಗಿಳಿದ ಅಂಗನವಾಡಿ ಕಾರ್ಯಕರ್ತರು ಒಬ್ಬ ತಾಯಿ ಗರ್ಭಾವಸ್ಥೆ ಇರುವಾಗನಿಂದ ಮಗು ಜನಿಸಿ 6 ವರ್ಷ ಆಗುವವರೆಗೂ ಅಲ್ಲದೆ ಸರ್ಕಾರದ ಯಾವುದೇ ಯೋಜನೆಗಳಾಗಲಿ ಮತ್ತು ಚುನಾವಣೆಗಳಾಗಲಿ ಯಾವುದೇ ಜವಾಬ್ದಾರಿ ನೀಡಿದರೂ ನಮ್ಮ ಕಾರ್ಯಕರ್ತರ ನಿಭಾಯಿಸುತ್ತಾರೆ. ಹೀಗಾಗಿ ಸರ್ಕಾರ ಕೂಡಲೇ ಈ ನಿರ್ಧಾರವನ್ನ ಕೈಬಿಡಬೇಕೆಂದು ಕೇಳಿಕೊಳ್ತೇವೆ. ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಅಂಗನವಾಡಿ ಕಾರ್ಯಕರ್ತರು ಬೀದಿಗಿಳಿದು ಉಗ್ರವಾದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು. ಮಲ್ಲಿಕಾರ್ಜುನ್ ಸಂಗಳಗಿ, NK ನ್ಯೂಸ್ ಬ್ಯೂರೋ, ಕಲಬುರಗಿ. 1975ರಲ್ಲಿ ಪ್ರಾರಂಭ ಆಗಿದ್ದು 40 ವರ್ಷದಿಂದ ನಾವು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳನ್ನ ಲಾಲನೆ ಪಾಲನೆ ಮಾಡ್ಕೊತ ಬಂದಿದ್ದೀವಿ. ಗರ್ಭಿಣಿ ಬೇಡ ಅಂತೇಳಿ ಮಕ್ಕಳು ಗರ್ಭಿಣಿಯ ಸ್ತ್ರೀ ಗರ್ಭಾವಸ್ಥೆಯಲ್ಲಿರುವಾಗ ಮಕ್ಕಳನ್ನ ಆರೈಕೆ ಮಾಡ್ಕೊತು 6 ವರ್ಷದಿಂದ ಅವ್ರ ಮಕ್ಕಳನ್ನ ನಾವು ಜೋಪಾನವಾಗಿ ಕಾಪಾಡ್ಕೊತ ಬಂದಿದ್ದೀವಿ. ಅದಲ್ಲದೆ ನಾವು ಅಂಗನವಾಡಿ ಟೀಚರ್ಸ್ ಏನೆಲ್ಲ ಕೆಲಸಗಳು ಮಾಡ್ತೀವಪ್ಪ ಅಂತಂದರೆ BL ಚುನಾವಣೆಯಲ್ಲಿ ಆಗಿರ್ಬೋದು, ಆಮೇಲೆ ಪ್ರತಿ ಜನ ಮರಣ ಎಲ್ಲವನ್ನು ನಾವು ಆರೈಕೆ ಮಾಡ್ಕೊತೀವಿ. ಅದನ್ನೆಲ್ಲ ನಾವು ಕೆಲಸಗಳನ್ನ ಮಾಡ್ತೀವಿ. ಈ ಎಲ್ಲ ಕೆಲಸದ ಜೊತೆಗೆ ನಾವು LKG UKG ಮಕ್ಕಳನ್ನ ನಾವು ನಾವು ಶಾಲೆಯಲ್ಲಿ ಶಾಲಾ ಪೂರ್ವ ಶಿಕ್ಷಣ ಮುಖಾಂತರ ವಿವಿಧ ಬಗೆಯ ಮುಕ್ತ ಆಟದಿಂದ ಹಿಡ್ಕೊಂಡು ಕ್ರಿಯಾತ್ಮಕ ಚಟುವಟಿಕೆವರೆಗೂ ನಾವು ಪ್ರತಿಯೊಂದು ಕ್ರಿಯೆಯಲ್ಲೂ ನಾವು ಚಟುವಟಿಕೆಗಳನ್ನ ಮಾಡಿಸ್ಕೊತಾ ಬಂದಿದ್ದೀವಿ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳನ್ನ ಬಿಡಬಾರ್ದು ಅಂತ ಏನು ಸರ್ಕಾರವನ್ನು ಆದೇಶ ಹೊರಡಿಸಿದೆ, LKG UKG ಪ್ರಾಥಮಿಕ ಶಾಲೆಯಲ್ಲಿ ಮಾಡಬೇಕು ಅಂತ ಏನು ಆದೇಶ ಹೊರಡಿಸಿದೆಲ್ಲ ಅದನ್ನು ಅಲ್ಲಿ ಬಂದ್ ಮಾಡಿಸಿ ಇದೇನದ ಅಂಗನವಾಡಿ ಕೇಂದ್ರಗಳಲ್ಲೇ ಕೊಡಬೇಕು. ಒಂದು ವೇಳೆ ಅಂಗನವಾಡಿ ಕೇಂದ್ರದಲ್ಲಿ ಕೊಡೋಕೆ ಒಪ್ಕೊಳ್ಳದೇ ಇದ್ರೂ ಕೂಡ ಯಾವ ಊರಲ್ಲಿ LKG UKG ಪ್ರಾರಂಭ ಮಾಡಿದ್ದೀರಾ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಏನದರ BA B.Ed MA MBCom ಎಲ್ಲ ಡಬಲ್ ಡಿಗ್ರಿ ಹೋಲ್ಡರ್ಸ್ ಆಗಿರೋದ್ರಿಂದ ಆ ಒಂದು ಟೀಚರ್ಸನ್ನು ಆ LKG UKG ಸಂಬಂಧಪಟ್ಟಂಥ ಶಾಲೆಯಲ್ಲಿ ನೀವು ತಗೋಬೇಕು. ಬೇರೆಯವ್ರನ್ನ ಯಾರನ್ನೂ ತಗೋಬಾರ್ದು. ತಗೊಂಡ್ರೆ ಇದನ್ನು ಉಗ್ರವಾದ ಹೋರಾಟವನ್ನು ನಾವು ಎಲ್ಲ ರೀತಿಯಿಂದ ನಾವು ಉಗ್ರವಾದ ಹೋರಾಟವನ್ನು ಮಾಡೋದಕ್ಕೆ ನಾವು ತಯಾರಿದ್ದೀವಿ. ಅದೇ ರೀತಿ ನಾವು ಯಾವತ್ತೂ ನಾವು ಅಂಗನವಾಡಿ ಕೇಂದ್ರಕ್ಕೆ ನಾವು ಬಿಟ್ಕೊಡೋದನ್ನಿಲ್ಲ. ನಾವು ಏನೇ ಇದ್ರೂ ಕೂಡ ನಮ್ಮ ಹೋರಾಟದ ಮುಖಾಂತರ ನಾವು ಇದು ಮಾಡ್ತೀವಿ. ಈ ಏನಾದರೂ ನೀವು ಇದನ್ನು ಮತ್ತೆ ನೀವು ಕೆದಕುವಂಥ ಪ್ರಯತ್ನ ಮಾಡಿದ್ರೆ ಅಂಗನವಾಡಿ ಕೇಂದ್ರವನ್ನು ತೆಗೆದು ಹಾಕುವಂಥ ಏನೋ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ, ಇದು ನಿಮ್ಮ ಸರ್ಕಾರಕ್ಕೆ ಇದು ಮಹತ್ವ ಇದು ಅಲ್ಲ. ಇದು ಒಳ್ಳೆಯ ಶೋಭೆ ತರುವಂಥ ಕೆಲಸ ಅಲ್ಲ. ನೀವು ಅಂಗನವಾಡಿ ಕೇಂದ್ರದಲ್ಲಿ ನಡೆಸುವಂಥ ಕೆಲಸಗಳೇನಿದಾವಲ್ಲ ನಮ್ಮ ಜವಾಬ್ದಾರಿತವಾಗಿ ಕೊಡ್ರಿ. ನಮಗೆ ಬೇರೆ ಕೆಲಸಗಳು ಬೇರೆ ಇಲಾಖೆಯಿಂದ ಕೊಡ್ತಕ್ಕಂಥ ಆರೋಗ್ಯ ಇಲಾಖೆಯಿಂದ ಆಗಿರ್ಬೋದು, ಚುನಾವಣೆಯದು ಆಗಿರ್ಬೋದು, ಇವು ಎಲ್ಲವನ್ನು ಹೊರತುಪಡಿಸಿ ನಮ್ಮ ಕೇಂದ್ರದಲ್ಲಿ ನಮ್ಮ ಮಕ್ಕಳ ಜೊತೆ ನಾವು ಶಾಲೆಗಳು ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ರಿ. ಇದರಲ್ಲಿ ಯಾರೂ ದಡ್ರಿಲ್ಲ, ಯಾರೂ ಇದು ಇಲ್ಲ, ಎಲ್ಲರೂ ಡಬಲ್ ಡಿಗ್ರಿ ಹೋಲ್ಡರ್ಸಿದಾರ. ಅವರಿಗೆ ಒಂದು ಅವಕಾಶ ಕೊಟ್ಟು ನೋಡ್ರಿ. ಕೊಟ್ಟ ಮೇಲೆ ನೀವು ಅದೇನಾದರೂ ಆಗಲಿಲ್ಲ ಅಂತಂದರೆ ಮುಂದೆ ನಿಮ್ಮ ಇದರಿಂದ ನೀವು ಮಾಡೋರಂತೆ ಅಂತ ಹೇಳ್ತಾ ನಮ್ಮ ಇದನ್ನು ಸಚಿವರ ಗಮನಕ್ಕೂ ತೊಗೊಂಡು ಬರ್ರಿ. ಯಾಕಂದರೆ ಬೀದಿಗಿಳಿದು ಹೋರಾಟ ಮಾಡೋದು ಅಂಗನವಾಡಿ ಟೀಚರ್ಸ್ಗಳು ಇದೇನು ಹೊಸದಲ್ಲ. ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಯೊಂದರಲ್ಲೂ ಬೇಡಿ ಇಸ್ಕೊಳ್ಳುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಅಂಗನವಾಡಿ ಕೇಂದ್ರಕ್ಕೆ ಬರ್ತಾ ಇದ್ದದ್ದು ಯಾಕೆ ಆಗ್ತಾಯಿದೆ ಅಂತ ನಮಗಂತೂ ಇದುವರೆಗೆ ತಿಳಿತಾ ಇಲ್ಲ. ನೀವು ಕೊಡ್ತಕ್ಕಂಥ ಸರಿಯಾಗಿ ಏನೆಲ್ಲ ಕೊಡಬೇಕು ಅಂಗನವಾಡಿ ಸೆಂಟರ್ಗಳು ಕೊಟ್ಟರೆ ನಾವು ಅದನ್ನು ಮಾಡ್ಕೊಂಡು ಹೋಗ್ತೀವಿ. ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿನೂ ಆ ಭಗವಂತ ನಮ್ಮಲ್ಲಿ ಕೊಟ್ಟಿದ್ದಾನೆ. ಈಗ ನೀವು LKG UKG ಪ್ರಾರಂಭ ಮಾಡಿದ್ರಿ, ಹೋದ ತಿಂಗಳು May 27ಕ್ಕೆ ಪ್ರಾರಂಭ ಕೋಡ್ ಆಫ್ ಕಂಡಕ್ಟ್ ಇದ್ದರೂ ಕೂಡ ನಿಮಗೆ ಆದೇಶ ಮಾಡೋಕ್ಕೆ ಯಾವ ರೀತಿ ನಿಮಗೆ ಅಧಿಕಾರ ಸಿಕ್ತು? ಕೋಡ್ ಆಫ್ ಕಂಡಕ್ಟ್ ಅಂದಮೇಲೆ ಯಾವುದೇ ರೀತಿಯಲ್ಲಿ ಯಾವುದನ್ನು ನೀವು ಮಾಡಬಾರ್ದು. ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ಆದರೂ ಕೂಡ ನೀವು ಮಾಡಿದಿರಿ. ಯಾವ ಕೆಲಸನ ಮಾಡೋದಕ್ಕೆ ಕೋಡ್ ಆಫ್ ಕಂಡಕ್ಟ್ ಮಾಡಿಲ್ಲ. ಅದೇ ರೀತಿ ನಾವು 3ನೇ ತಾರೀಕು ಸ್ಟ್ರೈಕ್ ಮಾಡಿದಾಗ ಕೋಡ್ ಆಫ್ ಕಂಡಕ್ಟ್ ಇದೆ ಮೇಡಮ್, ನೀವೆಲ್ಲ ಯಾಕೆ ಬಂದ್ರಿ ಅಂತ ಪೊಲೀಸರು ನಮ್ಗೆ ಎನ್ಕ್ವೈರಿ ಅಂದರೆ ಅವ್ರು ಆದೇಶ ಮಾಡೋಕ್ಕೆ ಕೋಡ್ ಆಫ್ ಕಂಡಕ್ಟ್ ಇರಲ್ಲ. ನಾವು ಸ್ಟ್ರೈಕ್ ಮಾಡಬೇಕಾದ್ರೆ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ನಾವು ಏನಾದ್ರು ಕೇಳಬೇಕಾದ್ರೆ ರೂಲ್ಸ್ ಇರುತ್ತೆ. ಅವ್ರು ಮಾಡೋದಕ್ಕೆ ಯಾವುದೂ ಇರಲ್ವ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಸಚಿವರು ಈ ಒಂದು ಗಮನ ಹರಿಸಬೇಕು. ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ಇದ್ದಾರೆ ಅಂತ ನಾವೆಲ್ಲದು ಮಾಡಿದ್ದೀವಿ. ಅವ್ರು ಪ್ರತಿಯೊಂದು ಕೆಲಸ ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಗೃಹಲಕ್ಷ್ಮಿ ಯೋಜನೆ ತೆಗೆದ್ರು. ಅದರಲ್ಲಿ ಕೂಡ ಅಂಗನವಾಡಿ ಕಾರ್ಯಕರ್ತರು ಬಹಳ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ. ಅವರು ಎಷ್ಟೆಲ್ಲ ಮಾಡಿದ್ರೆ ಅಂದರೆ ಪ್ರತಿಯೊಂದು ಮನೆ ಭೇಟಿ ಮಾಡಿ ಗೃಹಲಕ್ಷ್ಮಿ ಯೋಜನೆ ಸಕ್ಸಸ್ ಆಗಬೇಕಾದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸ ಬಹಳ ಮಹತ್ವವಾದ. ಇದು ಎಲ್ಲ ಕೆಲಸಗಳನ್ನ ಅಂಗನವಾಡಿ ಕಾರ್ಯಕರ್ತರು ಮಾಡ್ತಾರಂತ ಸರ್ಕಾರಕ್ಕೂ ಗೊತ್ತದ. ಆದರೂ ಕೂಡ ಈ ರೀತಿ ಆಟ ಕಣ್ಣ ಮುಚ್ಚಲ ಆಟ ಯಾಕೆ ಆಡ್ತದೆ ಅಂತ ನಮಗಂತೂ ಗೊತ್ತಾಗ್ತಿಲ್ಲ. ಇದು ಏನಾದರೂ ಇದು ಹಿಂಪಡೆಯಲಿಲ್ಲ ಅಂತಂದರೆ ಮುಂದೆ ಉಗ್ರವಾದ ಹೋರಾಟದ ಮುಖಾಂತರ ನಾವು ಮುಂದೆ ಸರ್ಕಾರದ ಪಾಠ ಕಲಿಸಬೇಕಾಗ್ತದೆ ಅಂತ ಹೇಳ್ತಾ ಮನವಿ ಮಾಡ್ತೇನೆ. ಭಾರತೀಯ ಗುಜಗೋಡ್ ನೆಲೋಗಿ ಅಂತ. ಜವಳಗಿ ತಾಲೂಕಿನ MLA ಜನಪ್ರಿಯ ಶಾಸಕರಾದಂಥ MLA ಸರ್ ಅಜಿಸಿಂಗ್ ಅವ್ರ ಮನೆಯಿಂದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದ್ದು, ಇವತ್ತು ಯಾಕೆ ನಾವೀಗ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅಂತಂದರೆ ನಿನ್ನೆ ನಾವು KKRDB ಒಳಗೆ ಜೊತೆ ಈ LKG UKG ಬಗ್ಗೆ ಪ್ರಸ್ತಾವನೆ ಮಾಡಿದ್ವಿ. ಈ ಒಂದು ಪ್ರಸ್ತಾವನೆ ನೀಡಿದಾಗ ಅವರು ಎಲ್ಲ ಇಲಾಖೆಗೆ ಸಂಬಂಧವಾದಂಥ
ಕೊಟ್ಟರು, ಆರೈಕೆ ಉತ್ತರ ಅಂತಲೇ ಹೇಳ್ಬೋದು. ಅದನ್ನು ನೀಡಿದಾಗ ಅದು ನಮಗೆ ಸಮುದಾಯಕ್ಕೆ ಉತ್ತರ ಆಗಿಲ್ಲ. ನಮಗೆ ಏನು ಅಂತಂದರೆ ಅಲ್ಲಿ 1975ರಿಂದ ಅಧಿವೇಶನ ಜಾರಿಗೆ ಮಾಡಿ ಈಗ 40 ವರ್ಷದಿಂದ ಅಂಗನವಾಡಿ ಸಹಾಯಕಿಯರು ಆ ಒಂದು ಅಂಗನವಾಡಿ ಕೇಂದ್ರ ನಿಭಾಯಿಸ್ಕೊಂಡಿದ್ದು ಮಕ್ಕಳ 3ರಿಂದ 6 ವರ್ಷ ಮಕ್ಕಳಿಗೆ ನಾವು ಪ್ರಾಥಮಿಕವಾಗಿ ಎಲ್ಲ ಚಟುವಟಿಕೆ ಮುಖಾಂತರ ಮಕ್ಕಳಿಗೆ ಶಾಲೆಗಳನ್ನು ನಾವು ಮಾಡುವಾಗ ಈಗ ಸಡನ್ಲಿ ಏನು ಸರ್ಕಾರ ಆದೇಶ ಮಾಡಬೇಕು LKG ಪ್ರಾಥಮಿಕ ಶಾಲೆಯಲ್ಲಿ ಅವೆಲ್ಲ ಮಾಡಬೇಕು ಅಂತೇಳಿ ಓದ್ತಿದ್ದ ತಾರೀಕು ಓದ್ತಿದ್ದ ಮೇ 27 ತಾರೀಕು ಏನು ಅದು ಜಾರಿ ಇತ್ತಲ್ಲ, ಅದಾಗೂ ಕೂಡ ಅವಾಗ 27ನೇ ತಾರೀಕು ಅದು ಆದೇಶ ಮಾಡಿ ಅದು ಓಪನ್ ಓಪನ್ ಮಾಡಿದ್ದಾರೆ. ನಾವು 3ನೇ ತಾರೀಕು ಮತ್ತೆ ಇದರೊಳಗೆ ಸ್ಟ್ರೈಕ್ ಮಾಡಿದ್ವಿ. ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ಮೇಲೂ ಕೂಡ ಮೊನ್ನೆ ಇದಕ್ಕಿದ್ದಂಗೆ ಮತ್ತೆ ಪ್ರಾಥಮಿಕ ಶಾಲೆಗೆ